ನಮ್ಮೂರು ಬೆಂಗಳೂರು. ಹೌದಾ? ಅರ್ಧ ಜನರಿಗೆ ಗೊತ್ತೇ ಇಲ್ಲ. ಕೆಲವೊಬ್ಬರು ಬ್ಯಾಂಗ್ಳೂರು ಅಂತಾರೆ, ಬೆಂಗಳೂರು ಅಂತಾರೆ. ಸ್ನೇಹಿತರೆ, ಯಾರಾದರೂ ನಿಮಗೆ ಈ ರೀತಿಯ ವರ್ಡ್ಸ್ಗಳನ್ನು ಹೇಳಿದರೆ ಅವ್ರಿಗೆ ಹೇಳಿ, ಇದು ಬ್ಯಾಂಗ್ಳೂರ್ ಅಲ್ಲ, ಇದು ಬೆಂಗಳೂರು. ಅರ್ಧ ಜನರಿಗೆ ನಮ್ಮ ಊರ ಹೆಸರೇ ಗೊತ್ತೇ ಇಲ್ಲ. ಸೊ ತುಂಬ ಜನ ನಮ್ಮ ಬೆಂಗಳೂರಿನಲ್ಲಿ ಇರ್ತಾರೆ, ನಮ್ಮ ಕರ್ನಾಟಕದವರಿಗೆ ನಮ್ಮ ರಾಜಧಾನಿ ಬಗ್ಗೆನೇ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಂಗಳೂರಿನ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನಿಮಗೆ ಬೆಂಗಳೂರು ಬಗ್ಗೆ ಏನಾದರೂ ಹೇಳಿ ಅಂತ ಹೇಳಿದರೆ ಈ ವಿಡಿಯೋನ ಒಂದು ಸಲ ನೋಡಿದರೆ ಸಾಕು, ನೀವು ಇಷ್ಟು ಹೇಳಬೇಡಿ ಅವರಿಗೆ ಬೆಂಗಳೂರಿನ ಬಗ್ಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಇದು ನಮ್ಮ ದೇಶದ ಪ್ರಮುಖ ತಂತ್ರಜ್ಞಾನ ಕೇಂದ್ರವಾಗಿದೆ. ಇದನ್ನು ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಮತ್ತು ಇಲೆಕ್ಟ್ರಾನಿಕ್ ಸಿಟಿ ಅಂತ ಕರೀತಾರೆ ಮತ್ತು ಗಾರ್ಡನ್ ಸಿಟಿ ಅಂತಲೂ ಇದಕ್ಕೆ ಕರೆಯುತ್ತಾರೆ ನಮ್ಮ ಬೆಂಗಳೂರನ್ನು. ಬೆಂಗಳೂರು ಜಿಲ್ಲೆಯು ಭಾರತದ ಅತ್ಯಂತ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇದು ಆಧುನಿಕ ಮೂಲಸೌಕರ್ಯ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಒಂದು ಉತ್ತಮವಾದ ಹವಾಮಾನವನ್ನು ಹೊಂದಿದ ಒಂದು ಜಿಲ್ಲೆಯಾಗಿದೆ. ಅದು ನಮ್ಮ ಬೆಂಗಳೂರು. ಬೆಂಗಳೂರು ಜಿಲ್ಲೆಯ ಪ್ರಮುಖ ಸಂಗತಿಗಳು: ಇದು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಬರುತ್ತದೆ. ಇದರ ಟೋಟಲ್ ವಿಸ್ತೀರ್ಣ ನೋಡಿದರೆ 2196 ಚದರ ಕಿಲೋಮೀಟರ್ನಷ್ಟು ಇದು ಹರಡಿದೆ. ಇಲ್ಲಿಯ ಜನಸಂಖ್ಯೆ ಸರಿಸುಮಾರು 12 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಅಂದರೆ ನೀವು ತಿಳ್ಕೊಳ್ಳಿ, ಇದು ಭಾರತದ ಅತ್ಯಂತ ಹೆಚ್ಚು ಜನ ವಾಸವಾಗಿರುವ ಜಾಗ. 12 ಮಿಲಿಯನ್ ಅಂದರೆ 1.5 ಕೋಟಿಗಿಂತ ಜಾಸ್ತಿ. ಇಲ್ಲಿ ಅಧಿಕೃತವಾಗಿ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ. ಆದರೆ ಸ್ವಲ್ಪ ವ್ಯವಹಾರಕ್ಕೆ ಇಲ್ಲಿ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಮಲಯಾಳಮೂ ಮಾತಾಡುತ್ತಾರೆ. ಇಲ್ಲಿ ಹವಾಮಾನ ನೋಡಿದರೆ ನಾನು ಆಗಲೇ ಹೇಳಿದ್ದೀನಿ, ಒಂದು ಉತ್ತಮವಾದ ಹವಾಮಾನ ಇರುತ್ತದೆ. ಇಲ್ಲಿ ಬೇಸಿಗೆಯಲ್ಲಿ 25 ಡಿಗ್ರಿಯಿಂದ 35 ಡಿಗ್ರಿ ಇರುತ್ತದೆ. ಚಳಿಗಾಲದಲ್ಲಿ 15ರಿಂದ 25 ಡಿಗ್ರಿ ಇರುತ್ತದೆ. ಮತ್ತು ಒಂದು ಮಾನ್ಸೂನ್ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ. ಮತ್ತು ಒಂದು ಒಳ್ಳೆಯವಾದ ವಾತಾವರಣ ಇಡೀ ನಮ್ಮ ಭಾರತ ದೇಶದಲ್ಲಿ ಕೇವಲ ಸಿಗುವುದು, ಅದು ಕೇವಲ ಬೆಂಗಳೂರಿನಲ್ಲಿ. ನೆನಪಿರಲಿ. ಬೆಂಗಳೂರಿನ ಸ್ವಲ್ಪ ಆರ್ಥಿಕತೆ ಮತ್ತು ಕೈಗಾರಿಕೆಗಳು ನೋಡಿದರೆ ಇದು ಒಂದು IT ಹಬ್. IT ಹಬ್ನಲ್ಲಿ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಮುಂತಾದ ಹಲವು ಇಂಪಾರ್ಟೆಂಟ್ ಆದ IT ಕಂಪನಿಗಳು ಕೇವಲ ಅದು ನಮ್ಮ ಬೆಂಗಳೂರಿನಲ್ಲಿದೆ. ಅದರಲ್ಲಿ ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಅಮೆಜಾನು, ಫ್ಲಿಪ್ಕಾರ್ಟು ಇತ್ಯಾದಿ ಕಂಪನಿಗಳ ಕಚೇರಿಯು ನಮ್ಮ ಬೆಂಗಳೂರಿನಲ್ಲೇ ಇದೆ. ಮತ್ತು ಬೆಂಗಳೂರನ್ನು ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಕರೆಯುತ್ತಾರೆ ನಮ್ಮ ದೇಶದ. ಬೆಂಗಳೂರು ಒಂದು ರೋಮಾಂಚಕ ಸ್ಟಾರ್ಟಪ್ ಪರಿಸರವನ್ನು ಹೊಂದಿದೆ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಸ್ಟಾರ್ಟಪ್ಗಳು ಓಪನ್ ಆಗುವುದು ಕೇವಲ ಬೆಂಗಳೂರಿನಲ್ಲಿ, ಅದು ಬೇರೆ ಕಡೆ ಇಲ್ಲ. ಸ್ಟಾರ್ಟಪ್ಗಳು ಅಂದರೆ ಈ ಹೊಸದಾಗಿ ಕಂಪ್ನಿಗಳು ಸ್ಟಾರ್ಟ್ ಆಗುತ್ತಾವಲ್ಲ, ಏನಾದರೂ ಒಂದು ಹೊಸ ಐಡಿಯಾ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಅದಕ್ಕೆ ಸ್ಟಾರ್ಟಪ್ ಅಂತ ಕರೆಯುತ್ತಾರೆ. ಒಂದು ಶಾರ್ಟ್ನಲ್ಲಿ ಇಷ್ಟೇ ತಿಳ್ಕೊಳ್ಳಿ ನೀವು. ಇಲ್ಲಿ ಉತ್ಪಾದನೆ ನೋಡಿದರೆ ಏನು ಉತ್ಪಾದನೆ ಜಾಸ್ತಿ ಮಾಡ್ತೀವಿ ನಾವು? ಏರೋಸ್ಪೇಸ್ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಜವಳಿ ಕೈಗಾರಿಕೆಗಳು ಉತ್ತಮವಾದ ಗಮನವನ್ನು ಸೆಳೆದಿದೆ ಇಡೀ ನಮ್ಮ ಇಂಡಿಯಾದಲ್ಲಿ. ಮತ್ತು ನಮ್ಮ ಇಸ್ರೋ ಆಗಿರಬಹುದು, ಮತ್ತು ಇದು HAL ಆಗಿರಬಹುದು, ಮತ್ತು ಬೇಲ್ ಆಗಿರಬಹುದು, ಇದರ ಎಲ್ಲ ಹೆಡ್ ಆಫೀಸು ಕೇವಲ ಇರೋದು ಅದು ಕೇವಲ ನಮ್ಮ ಬೆಂಗಳೂರಿನಲ್ಲಿ ಸ್ನೇಹಿತರೆ. ನೆಕ್ಸ್ಟು ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್. ಇದು ಏನಂದರೆ ಒಂದು ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನು ಹೊಂದಿರುವ ಒಂದು ಐತಿಹಾಸಿಕ ಉದ್ಯಾನವನ ಇದು. ನೆಕ್ಸ್ಟು ಕಬ್ಬನ್ ಪಾರ್ಕು, ನಗರದ ಕೇಂದ್ರದಲ್ಲಿರುವ ಒಂದು ಹಸಿರು ಒಯಸಿಸ್, ಅಂದರೆ ಒಂದು ಪಾರ್ಕು. ನಮ್ಮ ಇಂಡಿಯಾದಲ್ಲಿ ಒಂದು ಪಾರ್ಕೆ ಸಿಗಲ್ಲ. ಯಾವುದೇ ದೊಡ್ಡ ಸಿಟಿಗೆ ಹೋಗ್ರಿ ನೀವು, ಅಲ್ಲಿ ಉಸಾಡಕ್ಕೆ ಗಾಳಿನೇ ಸಿಗಲ್ಲ. ನೆಕ್ಸ್ಟು ಬೆಂಗಳೂರು ಅರಮನೆ. ಇದು ಇಂಗ್ಲೆಂಡ್ನ ವಿಂಡ್ಸರ್ ಕೋಟೆಯಿಂದ ಪ್ರೇರಿತವಾದ ಒಂದು ಭವ್ಯ ಅರಮನೆ. ನೆಕ್ಸ್ಟು ಇಸ್ಕಾನ್ ದೇವಾಲಯ, ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಒಂದು ಪ್ರಸಿದ್ಧ ದೇವಾಲಯ. ನೆಕ್ಸ್ಟು ನಂದಿ ಬೆಟ್ಟ. ನಂದಿ ಬೆಟ್ಟವು ಬೆಂಗಳೂರಿನ ಬಳಿ ಇರುವ ಒಂದು ಸುಂದರವಾದ ಒಂದು ಗಿರಿಧಾಮ ಇದು. ನೆಕ್ಸ್ಟು ವಿಧಾನಸೌಧ, ಕರ್ನಾಟಕ ರಾಜ್ಯದ ಶಾಸಕಾಂಗ ಕಟ್ಟಡ. ಇದನ್ನು ನೋಡೋದಕ್ಕೆ ವಿದೇಶದಿಂದ ಜನ ಬರ್ತಾರೆ. ಮತ್ತು ಬನ್ನೇರುಘಟ್ಟ ಒಂದು ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಸಫಾರಿಗಳು ಮತ್ತು ಚಿಟ್ಟೆ ಉದ್ಯಾನವನವನ್ನು ಹೊಂದಿರುವ ಒಂದು ವನ್ಯಜೀವಿಯ ಒಂದು ಉದ್ಯಾನವನ ಇದು. ಇದು ಸಖತ್ತಾಗಿರೋ ಒಂದು ಉದ್ಯಾನವನ. ಇಲ್ಲಿ ನೀವು ಭೇಟಿ ಕೊಟ್ಟಿರ್ತೀರ. ನೆಕ್ಸ್ಟು ನಮ್ಮ ಸಾರಿಗೆ ಕನೆಕ್ಟಿವಿಟಿ, ಅಂದರೆ ಕನೆಕ್ಟಿವಿಟಿ ಹೇಗಿದೆ ಅಂದರೆ ಬೆಂಗಳೂರಿಗೆ ಕನೆಕ್ಟಿವಿಟಿ ಇಡೀ ಜಗತ್ತಿನಲ್ಲಿ ಫೇಮಸ್ ಆಗಿದೆ. ಮತ್ತು ಇಲ್ಲಿ ಟ್ರಾಫಿಕ್ಕು ತುಂಬಾ ಫೇಮಸ್ ಆಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಇಡೀ ಜಗತ್ತಿಗೆ ಇದು ಕನೆಕ್ಟಿವಿಟಿಯನ್ನು ಕೊಟ್ಟಿದೆ. ಭಾರತದ ಅತ್ಯಂತ ಒಂದು ಇಂಪಾರ್ಟೆಂಟ್ ಆದ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಇಂಡಿಯಾದಲ್ಲಿ ಥರ್ಡ್ ಬಿಸಿಯೆಸ್ಟ್ ಏರ್ಪೋರ್ಟ್ ಆಗಿದೆ ಇದು. ಮತ್ತು ನಮ್ಮ ಮೆಟ್ರೋ ಕನೆಕ್ಟಿವಿಟಿನೂ ಈಗ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮತ್ತು ಇನ್ನೂ ಹೆಚ್ಚು ಮೆಟ್ರೋಗಳು ಬರ್ತಾ ಇದ್ದಾವೆ ನಮ್ಮ ಜಿಲ್ಲೆಗೆ. BMTC ಬಸ್ಸುಗಳು ಮತ್ತು ಆಟೋ ರಿಕ್ಷಾಗಳು ಒಂದು ಸಾರ್ವಜನಿಕ ಸಾರಿಗೆಗೆ ಒಂದು ಉತ್ತಮವಾದ ಸೇವೆಯನ್ನು ಇಲ್ಲಿ ಸಲ್ಲಿಸುತ್ತವೆ. ಇನ್ನೂ ಬೆಂಗಳೂರಿನ ಬಗ್ಗೆ ಯಾವುದೇ ನಿರ್ದಿಷ್ಟ ವಿಷಯ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ಕೇಳಿ, ಅದಕ್ಕೆ ಉತ್ತರ ಮಾಡ್ತೀನಿ. ಯಾಕಂದರೆ ಇದೊಂದು ಕೇವಲ ಶಾರ್ಟ್ನಲ್ಲಿ ವಿಡಿಯೋ ಮಾಡಿದ್ದೀನಿ ಬೆಂಗಳೂರಿನ ಬಗ್ಗೆ. ಸ್ವಲ್ಪ ಯಾರಾದರೂ ನಿಮಗೆ ಕೇಳಿದರೆ ಅದರ ಉತ್ತರ ನೀವು ಕೊಡಲಿ ಅಂತ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ವಿಡಿಯೋ ಕ್ಲೋಸ್ ಮಾಡೋದಕ್ಕಿಂತ ಮೊದಲು ಇನ್ನೊಂದು ವಿಷಯ,
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ನಮ್ಮ ಕನ್ನಡದ ಕಂಟೆಂಟನ್ನು ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ನನಗೆ ತುಂಬಾ ಖುಷಿ ಆಗುತ್ತದೆ. ಕೇವಲ ಒಂದು ಸಬ್ಸ್ಕ್ರೈಬ್ ಸ್ನೇಹಿತರೆ, 1 ಸೆಕೆಂಡ್ ಆಗಲ್ಲ, ಮತ್ತು ಒಂದು ಲೈಕ್ ಕೊಟ್ಟರೆ ಇಷ್ಟೇ ಸಾಕು, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.